ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಬಹಳ ವಿದ್ಯಾರ್ಥಿಗಳು ಈಗಾಗಲೇ ಅಗ್ನಿಗೆ ಸಂಬಂಧಪಟ್ಟಂತೆ ಕ್ಲಾಸ್ಗೆ ನಾವು ಪಾಸಿಟಿವ್ ರೆಸ್ಪಾನ್ಸ್ ಬಂದದ. ಅದೇ ರೀತಿ ಎಲ್ಲರೂ ರೆಗ್ಯುಲರಾಗಿ ನೋಡ್ತಾ ಇದ್ರಿ. ಅದೇ ರೀತಿ ಸ್ವಲ್ಪ ಜನ ಸರ್ ITBT ಹೆಡ್ ಕಾನ್ಸ್ಟೇಬಲ್ ನಾವು ಎಕ್ಸಾಮ್ ಹಾಕಿದ್ದೀವಿ ಅಪ್ಲಿಕೇಶನ್ನು, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಏನೇನು ಸಿಲೆಬಸ್ಸು, ಅದು ಯಾರಿಗೆ ಅಪ್ಲೈ ಆಗಿದೆ, ಎಕ್ಸಾಮ್ ಸಿಲೆಬಸ್ ಏನಿದೆ, ಎಷ್ಟು ಮಾರ್ಕ್ಸು ಏನು, ಇದೆಲ್ಲ ಹೇಳಂತಂದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಏನು ಬರುತ್ತೆ ಹೇಳ್ರಿ, ನೋಟಿಫಿಕೇಷನ್ ಬರುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ಶೇರ್ ಮಾಡಿರಿ. ಓಕೆ, ಎಸ್. ಈಗ ITBT ಸಂಬಂಧಪಟ್ಟಂತೆ ಈಗ 2025ರಲ್ಲಿ ನೋಟಿಫಿಕೇಷನ್ ಮೊನ್ನೆ ಆಗಿತ್ತು. ಯಾವುದು? ITBP HC ಹೆಡ್ ಕಾನ್ಸ್ಟೇಬಲ್ 2025 ಆಗಿತ್ತು. ಇಲ್ಲಿ ಟೋಟಲ್ ಹುದ್ದೆಗಳು ಎಷ್ಟು ಅಂತಂದ್ರೆ, ಓಕೆ, ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲು 133 ಹುದ್ದೆಗಳಿದ್ದು. ಓಕೆ, ಅದೇ ರೀತಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತು, ಅಪ್ಲಿಕೇಶನ್ ಡೇಟು ಈಗಾಗಲೇ ಮುಗಿದಿದೆ, ಗೊತ್ತಿರಲಿ. ಓಕೆ, 4 ಮಾರ್ಚ್ ಸ್ಟಾರ್ಟ್ ಆಗಿ ಎಂಡ್ ಆಗಿದ್ದು 2 ಏಪ್ರಿಲ್ ಅಂದು ಎಂಡ್ ಆಗಿದೆ. ಡನ್. ಓಕೆ, ಇದಕ್ಕೆ ನಿಮ್ಮದು ಕ್ವಾಲಿಫಿಕೇಷನ್ ಏನು, 10th ಅಂತ ಹೇಳ್ತಿದ್ವಿ. ಓಕೆ, ಡನ್. ಅದೇ ರೀತಿ ಏಜ್ ಏನದಲ್ಲ ನಿಮ್ಮದು 18 to 23 ಅಂತದ. ಮತ್ತು ಇನ್ನೊಂದು, ಇದು ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ದು ಸ್ಪೋರ್ಟ್ಸ್ ಪರ್ಸನ್ಗೆ ಅಂತ ಹೇಳಿದ್ದು, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅಂತ ಹೇಳಿದರು. ಓಕೆ, ಇಷ್ಟು ಇನ್ಫಾರ್ಮೇಷನು ನೋಟಿಫಿಕೇಷನ್ ಆಗಿತ್ತು. ಇದರಲ್ಲಿ ಎಕ್ಸಾಮ್ ಯಾವ ರೀತಿ ಏನು ಸಿಲೆಬಸ್ ಏನು ಅಂತ ಕೇಳ್ತಾಯಿದ್ರು. ಇದರಲ್ಲಿ ನೋಡಿರಿ, ನಿಮ್ಗೆ ತಿಳಿದಪಟ್ಟಂಗೆ ಸಾಮಾನ್ಯ ಇಂಗ್ಲೀಷ್ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿದ್ದು ಅವುಗಳಿಗೆ ಏನಿರ್ತದೆ, 20 ಅಂಕಗಳಿರ್ತವೆ. 20 ಪ್ರಶ್ನೆಗಳೊಂದಿಗೆ 20 ಅಂಕಗಳು, ಅವು ಇಂಗ್ಲೀಷ್ ಭಾಷೆಯಲ್ಲಿ ಇರ್ತವೆ. ಅದೇ ರೀತಿ ಹಿಂದಿಗೆ ಸಂಬಂಧಪಟ್ಟಂತೆ ಹಿಂದಿಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು 20 ಅಂಕಗಳು, ಅವು ಹಿಂದಿಯಲ್ಲಿ ಇರ್ತವೆ. ಇನ್ನು ಉಳಿದಂಗೆ GK ಸಂಬಂಧಪಟ್ಟಂತೆ, ಇದು GK, ಅವು 20 ಪ್ರಶ್ನೆ 20 ಮಾರ್ಕ್ಸು, ಇವು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ 2 ಭಾಷೆಯಲ್ಲಿ ಇರ್ತವೆ. ಅದೇ ರೀತಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಅವು 20 ಅವು 20 ಇರ್ತವೆ. ಇವೆರಡೂ ಇಂಗ್ಲೀಷ್ ಮತ್ತು ಹಿಂದಿ 2 ಭಾಷೆಗಳಿರ್ತವೆ. ಟೋಟಲ್ ಅಂಕಗಳು ಬಂದು 100 ಅಂಕಗಳು. ಟೋಟಲ್ ಎಷ್ಟು? 100 ಅಂಕಗಳು, 100 ಪ್ರಶ್ನೆಗಳು. ಓಕೆ, ಇಷ್ಟು ನಿಮ್ಮದು ಸಿಲೆಬಸ್ ಅದ. ಆಮೇಲೆ ನಿಮಗೆ ಪರ್ಫೆಕ್ಟಾಗಿ ಒಂದು ಇಂಗ್ಲೀಷ್ ಬರಬೇಕು, ಇಲ್ಲ ಹಿಂದಿ ಬರಬೇಕು. ಯಾಕಂತಂದ್ರೆ ಇಲ್ಲಿ ಇಂಗ್ಲೀಷ್ ಸಂಬಂಧಪಟ್ಟೇನೋ ಕ್ವಶನ್ ಅದಾವೆ, ಹಿಂದಿ ಸಂಬಂಧಪಟ್ಟನೋ ಕ್ವಶನ್ ಅದಾವೆ. ಇಂಗ್ಲೀಷ್ ಹಿಂದಿ ಎರಡೂ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಓಕೆ, ಇದೇನು ನಮಗೆ ಎಕ್ಸಾಮ್ ಪ್ಯಾಟರ್ನ್ ಆಯಿತು. ಅದೇ ರೀತಿ ಎಕ್ಸಾಮ್ ಲಿಖಿತ ಪರೀಕ್ಷೆಯು ನಿಮ್ಮದು OMR ಬೇಸ್ಡ್ ಇರ್ತದೆ. ಅಲ್ಲಿ 100 ಅಂಕಗಳಾಗಿರ್ತವೆ. 2 ಗಂಟೆಗಳ ಅವಧಿ, 2 hours ಟೈಮ್ ಇರುತ್ತೆ. OMR ಬೇಸ್ಡ್ ಇರ್ತೈತಿ, 2 ಗಂಟೆ ನಿಮಗೂ ಏನಿರ್ತೈತಿ, ಟೈಮ್ ಇರುತ್ತೆ. ಓಕೆ, ಏನು ಸಿಲೆಬಸ್ಸಲ್ಲಿ ಏನು ಜನರಲ್ ಇಂಗ್ಲೀಷ್ ಬಗ್ಗೆ ವರ್ಬ್ಸು, ಪ್ರಿಪೋಸಿಷನ್ನು, ಆ್ಯಡ್ವರ್ಬು, ಈ ರೀತಿ ಎಲ್ಲವೂ ನಿಮ್ಗೆ ಇಂಗ್ಲೀಷ್ ಬಗ್ಗೆ ಇರ್ತವೆ. ಹಿಂದಿನೂ ಅದೇ ರೀತಿ ಗ್ರಾಮರ್ ಇರುತ್ತೆ. ಜನರಲ್ ಅವೇರ್ನೆಸ್, GK ಸಂಬಂಧಪಟ್ಟಂತೆ ಇವೆಲ್ಲವೂ ಏನೇನಿರ್ತಾವಪ್ಪ, ಪಾಲಿಟಿ ಇರ್ತೈತಿ, ಜನರಲ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಸೈನ್ಸ್ ರಿಸರ್ಚಸ್ಸು, ಜಿಯೋಗ್ರಫಿ, ಕಲ್ಚರು, ಇಂಡಿಯನ್ ಕಲ್ಚರು, ಇಂಡಿಯನ್ ಎಕನಾಮಿ, ಇವೆಲ್ಲವೂ ಸಂಬಂಧಪಟ್ಟಂತೆ ನಿಮ್ಗೆ ಕ್ವಶನ್ಸ್ ಇರ್ತವೆ. ಓಕೆ, ಅದೇ ರೀತಿ ಆ್ಯಪ್ಟಿಟ್ಯೂಡ್ ಮ್ಯಾಥ್ಸ್ ಬಗ್ಗೆ ಸಂಬಂಧಪಟ್ಟಂತೆ ನಿಮ್ಮ ನಂಬರ್ ಸಿಸ್ಟಮು ಏನು ಅದೇ ರೀತಿ ಹೋಲ್ ನಂಬರು, ಕಾಂಪಿಟೇಷನು, ಆಮೇಲೆ ಏನು ಡೆಸಿಮಲ್ಸು, ಫ್ರ್ಯಾಕ್ಷನ್ಸ್, ಭಿನ್ನರಾಶಿಗಳು, ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸು, ಫಂಡಮೆಂಟಲು, ಪ್ರಾಫಿಟ್ ಆ್ಯಂಡ್ ಲಾಸು, ಆ್ಯಾವ್ರೇಜಸ್ಸು, ಟೈಮ್ ಆ್ಯಂಡ್ ವರ್ಕ್, ಈ ರೀತಿ ಎಲ್ಲ ಟಾಪಿಕ್ಸಲ್ಲೇ ಇರ್ತವೆ. ಇವೆಲ್ಲ ಟಾಪಿಕ್ಕಲ್ಲೂ ನಿಮ್ಗೆ ಎಲ್ಲ ಕಡೆ ಬಂದೇ ಇರ್ತವೆ. ಯಾವುದೇ ಎಕ್ಸಾಮ್ ಬರೀರಿ ಇದ್ದೇ ಇರ್ತವೆ. ಓಕೆ, ನೀವು ಮಾಡಬೇಕಾಗಿದ್ದೇನು, GKನೂ ಮಾಡಿರ್ತೀರಿ, ಇಂಗ್ಲೀಷ್ ಹಿಂದಿ ಮೇನ್ ಯಾರು ಇದ್ರ ಬಗ್ಗೆ ಎಫೆಕ್ಟ್ ನೀವು
ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತಿದೆ ಎಕ್ಸಾಮ್ ರಿಸಲ್ಟಿಗೆ ಎಫೆಕ್ಟ್ ಆಗುತ್ತೆ. ಓಕೆ, ಅದೇ ರೀತಿ ಸಿಂಪಲ್ ರೀಸನಿಂಗ್ ಇರುತ್ತೆ, ನಾರ್ಮಲ್ ಅದೇನಪ್ಪ ರೀಸನಿಂಗ್ ಯಾರು ಗೊತ್ತಿಲ್ಲದು ಹಾಕ್ಬೋದು. ನಿಮಗೆ ಎಲ್ಲಿ ಕನ್ಫ್ಯೂಸ್ ಅಪ್ಪ ಅಂದ್ರೆ ಬ್ಲಡ್ ರಿಲೇಷನು, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಒಳಗೆ ಅಷ್ಟೆ. ವೆರಿ ಈಸಿ ಇರ್ತವೆ, ಬಟ್ ಏನು ನೀವು ಪ್ರಾಕ್ಟೀಸ್ ಬರಬೇಕಷ್ಟೆ. ಓಕೆ, ಗೊತ್ತಾಯ್ತಲ್ಲ. ಈ ರೀತಿ ನಿಮ್ಮದು ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ನಿಮ್ಮದು ಸಿಲೆಬಸ್ ಆಯಿತು, ಪ್ಯಾಟ್ರನು, ಎಷ್ಟು ಮಾರ್ಕ್ಸು, ಎಷ್ಟು ಅವರು, ಈ ರೀತಿ ಎಲ್ಲ ಇರುತ್ತೆ. ನಿಮ್ಮ ನೋಟಿಫಿಕೇಷನ್ನು ತೋರಿಸ್ತೀನಿ ಈಗ. ಓಕೆ, ಅದೇ ರೀತಿ ನಿಮಗೆ ಕ್ವಶನ್ ಪೇಪರ್ ಬೇಕಿದ್ದರೆ ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಅದರಲ್ಲಿ ಬೇಕಾದರೆ ನಿಮಗೆ ಕ್ವಶನ್ ಪೇಪರು ನಾನು ಕಳಿಸ್ತೀನಿ. ITBP ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ಕಳಿಸ್ತೀನಿ. ಯಾರಿಗೆ ಬೇಕಲ್ಲ ಆ ಗ್ರೂಪ್ಗೆ ಜಾಯ್ನ್ ಆಗಿರಿ, ನೀವು ಕ್ವಶನ್ ಪೇಪರನ್ನು ಪಡೆಯಬಹುದು. ಓಕೆ, ಎಸ್. ಈಗ ನಿಮ್ಮ ನೋಟಿಫಿಕೇಷನ್ ನೋಡೋಣ. ನೋಟಿಫಿಕೇಷನ್ ನೋಡಿರಿ, ಈ ರೀತಿ ನೋಟಿಫಿಕೇಷನ್ ಅದ. ಸ್ಪೋರ್ಟ್ಸ್ ಕೋಟಾ ಅಂತ ಕೊಟ್ಟಾರ ನೋಡಿರಿ, ಗ್ರೂಪ್ ಸಿ ಈ ಕೊಟ್ಟಾರಲ್ಲ, ಸ್ಪೋರ್ಟ್ಸ್ ಕೋಟಾ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ. ಓಕೆ, 4th ಮಾರ್ಚಿನಿಂದ ನಿಮ್ಮದು 2nd ಏಪ್ರಿಲ್ವರೆಗೂ ಆನ್ಲೈನ್ ನಿಮ್ಮದು ಅಪ್ಲಿಕೇಶನ್ ಫಿಲ್ಅಪ್ ಟೈಮಿಂಗ್ ಇತ್ತು. ಅದೇ ರೀತಿ ನಿಮ್ಮದು ಯಾರ್ಯಾರಿಗೆ ಅಥ್ಲೆಟಿಕ್ಸು 100 ಮೀಟರ್ಸು, ಆಮೇಲೆ 400 ಈ ರೀತಿ ನಿಮ್ಮದು ಸ್ಪೋರ್ಟ್ ಪರ್ಸನ್ಗಳಿಗೆ ಇರುತ್ತೆ. ಸ್ವಿಮ್ಮಿಂಗು, ಶೂಟಿಂಗು, ಅದೇ ರೀತಿ ಬಾಕ್ಸಿಂಗು, ವೇಟ್ ಲಿಫ್ಟಿಂಗ್, ಈ ರೀತಿ ಎಲ್ಲವೂ ನಿಮಗೆ 27 ಸ್ಪೋರ್ಟ್ಸ್ ಅದಾವೆ. ಇದರಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಟೋಟಲ್ ಎಷ್ಟದಾವೆ ರೀ? 133 ಹುದ್ದೆಗಳದಾವ. ಓಕೆ, ಎಸ್. ಈ ರೀತಿ ನಿಮ್ಮದು ನೋಟಿಫಿಕೇಷನ್ ಇತ್ತು. ಪೇಮೆಂಟ್ ಸ್ಕೇಲ್ ನೋಡಿರಿ, 21,000 to 69ವರೆಗೂ ಅದ. 7th ಪೇ ಅಪ್ಲೈ ಆಗುತ್ತೆ ನೋಡಿರಿ. ಓಕೆ, ನೆಕ್ಸ್ಟು ಸ್ಪೋರ್ಟ್ಸಲ್ಲಿ ಕಾನ್ಸ್ಟೇಬಲ್ ನೋಡಿ, 18 to 23 ಏಜಸ್ ಐತಿ. ಮ್ಯಾಟ್ರಿಕ್ಯುಲೇಷನ್ಸ್ 10th ಪಾಸ್ ಆಗಿರ್ಬೇಕಂತ ಹೇಳ್ತಾರೆ. ಇದು ನೋಟಿಫಿಕೇಷನ್, ಯಾರಿಗಾದ್ರು ಬೇಕಾದರೆ ನೀವು ನೋಡಿ. ಎಸ್, ಈ ರೀತಿ ಕೊಟ್ಟ ಕಾಂಪಿಟೇಷನ್ ಎಲ್ಲೆಲ್ಲಿ ಮಾಡಿದ್ರಿ, ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ಮಾರ್ಕ್ಸ್ಗಳಿರ್ತವೆ ಎಲ್ಲವೂ ಕೊಟ್ಟಾರ ನೋಡಿರಿ. ಈ ರೀತಿ ಒಂದು ನೋಟಿಫಿಕೇಷನ್ ಆಗಿದೆ. ಗೊತ್ತಾಯ್ತಲ್ಲ. ಹಾಂ, ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ 170 ಮೇಲ್ಸ್ಗೆ ಹೈಟ್ ಇರಬೇಕು, ಫೀಮೇಲ್ಸ್ಗೆ 157 ಇರಬೇಕು. ಆಮೇಲೆ ಮೇಲ್ಸು ಚೆಸ್ಟ್ ಏನೈತಲ್ಲ 80 ಇರಬೇಕು, +5 ಏನಿರಬೇಕು ಎಕ್ಸ್ಪೆಂಡೇಷನ್ ನೋಡಿ. ಆಯಾ ಕ್ಯಾಟಗರಿ ವೈಸ್ ಎಲ್ಲವೂ ಡಿಟೇಲ್ಡಾಗಿ ಕೊಟ್ಟಿರ್ತಾರೆ. ಡನ್. ಓಕೆ, ಆಮೇಲೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತಲ್ಲ. ಎಸ್, ನೋಡಿ ನೋಟಿಫಿಕೇಷನ್ ಕೇಳ್ತಾ ಇದ್ರಿ, ಇನ್ಫಾರ್ಮೇಷನು ಈ ರೀತಿ ಎಲ್ಲವೂ ಇನ್ಫಾರ್ಮೇಷನ್ ಕೊಟ್ಟಾರ. ಓಕೆ, ಎಸ್. ಯಾರ್ಯಾರು ITBP ಅಪ್ಲೈ ಮಾಡಿರಲ್ಲ, ನಿಮಗೆ ಕ್ವಶನ್ ಪೇಪರ್ಸ್ ಬೇಕಿದ್ದರೆ ಸೊಲ್ಯೂಷನ್ ಮಾಡಿರಿ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಕ್ವಶನ್ ಪೇಪರ್ಸು ಬೇಕಿದ್ದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು 2000 ಕ್ವಶನ್ ಪೇಪರ್ಸ್ ಯಾವಾಗಿಂದು 2024, 23, 22, 14, 19, 2019, 2014, 2023, 2024 ಈ ರೀತಿ ಎಲ್ಲ ವರ್ಷದ ಕ್ವಶನ್ ಪೇಪರ್ಸು ನಿಮ್ಗೆ ಬೇಕಿತ್ತಪ್ಪ ಅಂದರೆ ನಿಮ್ಗೆ ಸೊಲ್ಯೂಷನ್ ಮಾಡಿ ಸರ ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಓಕೆ, ಅದೇ ರೀತಿ ನೀವು ಸ್ವಲ್ಪ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಸ್ ಸ್ವಲ್ಪ ನೀವು ಒತ್ತು ಕೊಡಬೇಕು. ಆದ ಕಾರಣ ನಿಮಗೆ ಏನು ಹೇಳೋದಪ್ಪ ಅಂದರೆ ರೆಗ್ಯುಲರಾಗಿ ಸ್ಟಡಿ ಮಾಡಿರಿ. ಎಕ್ಸಾಮ್ ಯಾವಾಗುತ್ತೋ ಏನಾಗುತ್ತೋ ಬೇಕಾಗಿಲ್ಲ, ನೀವು ರೆಗ್ಯುಲರಾಗಿ ಸ್ಟಡಿ ಮಾಡಿರಿ. ಯಾವಾಗಲೂ ಕರೀಲಿ ನಿಮ್ಗೆ ಕೂಡ ಅದು ಕಾನ್ಸಂಟ್ರೇಷನ್ ಇತ್ತಪ್ಪ ಅಂತಂದ್ರೆ ನಿಮ್ಮದು ಖಂಡಿತ ಇದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ಓಕೆ, ಅದೇ ರೀತಿ ನಿಮ್ಗೆ ಸಿಲೆಬಸ್ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಮತ್ತೇನಾದ್ರು ಬೇಕಿದ್ದರೆ ನೀವು ಕಮೆಂಟ್ ಮುಖಾಂತರ ಕೇಳ್ಬೋದು, ಅಥವಾ ನಂಬರ್ಸ್ ಐತಲ್ಲ ವಾಟ್ಸಪ್ನ ಗ್ರೂಪ್ ಅದ, ಅಲ್ಲಿ ನಂಬರ್ ಅದ. ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಗ್ರೂಪನ್ನು ಹಾಕಿರ್ತೀನಿ, ಅಲ್ಲಿ ನೀವು ಜಾಯಿನ್ ಹಾಕ್ಕೊಂಡು ಕೇಳ್ಕೊಬೋದು. ಓಕೆ, ಮತ್ತೇನಾದ್ರು ನಿಮಗೂ ಇನ್ಯಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ಮೆಸೇಜ್ ಮುಖಾಂತರ ವಾಟ್ಸಪ್ಪಲ್ಲಿ ಭಾಳ ಜನ ಕೇಳ್ತಾಯಿದ್ರು, ಸರ್ ಮಾಡಿರಿ ITBP ಸಂಬಂಧಪಟ್ಟಂತೆ ಮಾಡಿರಿ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ನಿಮಗೆ ಈ ರೀತಿ ಡೀಟೇಲನ್ನು ತಂದುಕೊಟ್ಟಿದ್ದೀನಿ. ಮತ್ತೇನಾದರೂ ಹೆಚ್ಚಿಗೆ ಬೇಕಾದರೆ ನೀವು
ಸಂಪರ್ಕಿಸಬಹುದು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.